ಒಳ್ಳೆ ಕ್ವಶನ್ ಇದು. ಇದನ್ನು ನಾವು ಒಬ್ಬ ಆ್ಯಕ್ಟರ್ ಆಗಿ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಮಯದಲ್ಲಿ ಎಲ್ಲ ಆ್ಯಕ್ಟರ್ಸ್ಗೂ ಕೂಡ ತುಂಬ ಚಾಲೆಂಜಸ್ ರೀ. ಎಸ್ಪೆಷಲಿ ನನ್ನ ಥರದವ್ರಿಗೆ ಜಾಸ್ತಿ ಚಾಲೆಂಜಸ್ಸು. ಏನಕ್ಕೆ ಅಂತಂತಂದರೆ ಒಂದು 100 ಸಿನಿಮಾ ನನ್ನ ಟ್ರಾವೆಲ್ ಒಬ್ಬ ಕಾಮಿಡಿಯನ್ ಆಗಿರುತ್ತೆ. ನನ್ನನ್ನು ಒಂದು ಥರದಲ್ಲಿ ನೋಡಿ ಇಷ್ಟಪಟ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದರ ಜೊತೆಗೆ ಬೇರೆ ಥರದ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಇದು ಹೆಂಗೆ ಗೊತ್ತಾ, ಎಷ್ಟು ಟ್ರಿಕ್ಕಿ ಇದೆ ಅಂತಂತಂದರೆ ನಮಗೆ, ಎಸ್ಪೆಷಲಿ ನನಗೆ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ಇದರಲ್ಲಿ ಹೊಸತನವನ್ನು ಪ್ರಯೋಗ ಮಾಡಬೇಕು, ಪ್ರಯತ್ನ ಹಿಂದಿಂದ ಬಿಡಬಾರ್ದು, ಗೊತ್ತಾ. ಹಂಗಂದರೆ ಎಂಟರ್ಟೈನ್ ಮಾಡಬೇಕು, ಹೊಸ ಥರದಲ್ಲಿ ಆಗಬೇಕು. ಹಿಂದಿನ ಅಂಶವನ್ನು ಇಟ್ಕೊಂಡು ಹೊಸ ಕಾಂಬಿನೇಷನ್ಸ್ಗಳನ್ನ ಟ್ರೈ ಮಾಡುವಂಥದ್ದು. ಅಲ್ಲಿ ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ಸಿಕ್ಕಿದ್ದು ನನ್ನ ಜಾನರ್ ಕಾಮಿಡಿ. ಒಬ್ಬ ಕಾಮಿಡಿಯನ್ನಾಗಿ ಅಷ್ಟು ಹೆಮ್ಮೆ ಇದೆ ನನಗೆ, ಅಷ್ಟು ಸಂತೋಷ ಇದೆ ನನಗೆ. ಇಷ್ಟು ವರ್ಷಗಳ ಕಾಲ ಆ ಕಾಮಿಡಿ ಅನ್ನುವ ಜಾನರ್ ಜೊತೆಯಲ್ಲಿ ಬೆಳೆದಿದ್ದೀನಿ. ಕಾಮಿಡಿ ಅನ್ನೋ ಜಾನರ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ನೋಡಿ. ಎಲ್ಲ ಜಾನರ್ಗೂ ಹೋಗುತ್ತೆ ರೀ ಇದು. ಯಾವ ಜಾನರ್ ಜೊತೆಲಿ ಬೇಕಾದ್ರೂ ಬ್ಲೆಂಡ್ ಮಾಡಿಬಿಡ್ಬೋದು ಇದನ್ನು. ನೀವು ಕಾಮಿಡಿ ಹಾರರ್ ಆಗ್ಬೋದು, ಕಾಮಿಡಿ ಆ್ಯಕ್ಷನ್ ಆಗ್ಬೋದು, ಕಾಮಿಡಿ ಥ್ರಿಲ್ಲರ್ ಆಗ್ಬೋದು, ಕಾಮಿಡಿ ಡ್ರಾಮಾ ಆಗ್ಬೋದು, ರಾಮ್ ಕಾಮ್ ಅಂತೀವಿ. ಎಷ್ಟು ನೋಡಿ, ಎಲ್ಲದರ ಜೊತೆಯಲ್ಲಿ ಮಿಂಗಲ್ ಆಗುವಂಥ, ಬ್ಲೆಂಡ್ ಆಗುವಂಥ ಶಕ್ತಿ ಕಾಮಿಡಿಗಿದೆ. ಆವಾಗ ನಾನು ಅನಿಸಿದ್ದು ಏನೇನು ಟ್ರೈ ಮಾಡಿದ್ದೀನಿ. ಓಕೆ, ಕಾಮಿಡಿ ಡ್ರಾಮಾ ಟ್ರೈ ಮಾಡಿದ್ದೀನಿ, ಕಾಮಿಡಿ ಆ್ಯಕ್ಷನ್ ಟ್ರೈ ಮಾಡಿದ್ದೀನಿ, ಫಿಕ್ಷನ್ನು ಟ್ರೈ ಮಾಡಿದ್ದೀನಿ. ಈ ರಾಜರಾಜೇಂದ್ರ ಅವೆಲ್ಲ ಫಿಕ್ಷನ್ ಆಗಿತ್ತು. ಇನ್ನೊಂದಿಷ್ಟು ಫ್ಯಾಂಟಸಿನೂ ಟ್ರೈ ಮಾಡಿದ್ದೀನಿ ನಾನು. ಹಾರರ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದಿತ್ತು. ಆವಾಗ ಯೂಶಲಿ ಈ ಒಂದು ಕಾಮಿಡಿ ಹಾರರಿನ ಟ್ರೆಂಡ್ ಓಡ್ತಾ ಇದೆ, ನೀವೆಲ್ಲ ನೋಡ್ತೀವಿ. ಹೊರಗಡೆನೂ ಕೂಡ ಕಾಮಿಡಿ ಹಾರರ್ ತುಂಬ ಚೆಂದ ಆಗಿದೆ. ಈ ಸಿನಿಮಾ ಕಾಮಿಡಿ ಇರುತ್ತೆ, ಆದರೆ ಕಾಮಿಡಿ ಹಾರರ್ ಅಲ್ಲ. ಇದು ಭಾಳ ಕೇಳಿದ್ರೇ ಭಾಳ ಬಿಜಿ ಬಿಜಿ ಅನಿಸ್ತಾ ಇದೆ, ಗೊತ್ತು ನನಗೆ. ಹೆಂಗ್ರಿ ಇದು ಕಾಮಿಡಿ ಇದೆ ಅಂತೀರಾ, ಇದು ಕಾಮಿಡಿ ಹಾರರ್ ಅಂತ ಅಲ್ಲ ಅಂತೀರಾ. ಅಂದರೆ ನಾನು ಹೇಳ್ತೀನಿ, ಅದನ್ನು ಭಾಳ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ದೆವ್ವ ಅನ್ನುವಂಥ ಒಂದು ಅಂಶ ಬಂದು ನಿಮ್ಮನ್ನು ಅದೇ ನಗಿಸ್ತಾ ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ ಹಾರರ್ ಅನ್ನೋ ಥರ ನನ್ನ ಇದದು, ನನ್ನ ಪಾಯಿಂಟ್ ಆಫ್ ವ್ಯೂ ಅದು. ಇಲ್ಲಿ ದೆವ್ವ ಬರುತ್ತೆ, ಅದ್ರ ಕೆಲಸ ಅದು ಮಾಡುತ್ತೆ, ನಿಮ್ಮನ್ನು ಎದುರಿಸೋ ಕೆಲಸ ಅದು ಮಾಡುತ್ತೆ. ಮಾತ್ರ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ದೆವ್ವನ ನಾವು ಟೂಲಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ ಖಂಡಿತವಾಗಲೂ. ನಾನಿದ್ದೀನಿ, ಚಿಕ್ಕಣ್ಣ ಅವರಿದ್ದಾರೆ. ಸೊ ನಮ್ಮಿಬ್ಬರ ಕಾಂಬಿನೇಷನ್ ಅಂತಿದ್ದಂಗೆ ನಾವು ಡಿಸಪಾಯಿಂಟ್ ಮಾಡಬಾರ್ದು ನಿಮ್ಮನ್ನು. ಯಾಕಂತಂದರೆ ಯಾಕಂದರೆ ಒಂದಿಷ್ಟು ಮೈಲ್ ಸ್ಟೋನ್ಗಳು ನಮ್ಮ ಜೀವನದಲ್ಲಿ ಆದಂಥವು ನನ್ನ ಮತ್ತು ಚಿಕ್ಕಣ್ಣ ಅವರ ಟ್ರಾವೆಲಲ್ಲಿ ಆಗಿದೆ. ಸೊ ನಾವಿಬ್ಬರು ಬಂದಿದ್ದೀವಿ ಅಂತಂತಂದರೆ ನಮ್ಮಿಬ್ಬರ ಕಾಂಬಿನೇಷನನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಆಡಿಯನ್ಸ್ಗೆ ನಾನು ನಿರಾಶೆ ಮಾಡೋಂಗಿಲ್ಲ, ಅದನ್ನೂ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೀವೇನು ನೋಡೋದಲ್ಲ ಸೀರಿಯಸ್ ಅಂತ, ಖಂಡಿತವಾಗ್ಲೂ ಕೂಡ ನೀವೇನು ಆ ಸೀರಿಯಸ್ನೆಸ್ಸಿನ ಒಂದು ಪೋರ್ಷನ್ನ ನೀವು ಟ್ರೇಲರಲ್ಲಿ ನೋಡಿದ್ದೀರಿ. ನಾವು ಅದನ್ನು ಜಸ್ಟಿಫೈ ಮಾಡ್ತೀವಿ ಖಂಡಿತವಾಗ್ಲೂ. ಶರಣ್ ಅದರಲ್ಲೂ ಜಸ್ಟಿಫೈ ಮಾಡ್ತಾರೆ, ಆದರೆ ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲೂ ಕೂಡ ನಾವು ಹಿಂದೆ ಬಿಡಲ್ಲ. ಅಂದರೆ ಶರಣ್ನನ್ನು ಇಷ್ಟಪಡುವಂಥ, ಅಂದರೆ ಒಬ್ಬ ಎಂಟರ್ಟೈನ್ಮೆಂಟ್ ಅಂತ ಅನ್ನೋ ಒಂದು ಜಾನರ್ಗೆ ಸೇರೋವಂಥವ್ನು ನಾನು ಎಂಟರ್ಟೈನ್ ಮಾಡ್ತಾ ನಿಮಗೊಂದು ಹೊಸ ಅನುಭವ ಕೊಡುವಂಥ ಸಿನಿಮಾ ಚೂಮ. ಸರ್, ಇದು ಭಾಳ ಹೊಸ ಥರದ ಪಾತ್ರ ಇದು. ನನಗೆ ಎಂಥ ಟ್ರಿಕ್ಕಿ ಕತೆ ಅಂದರೆ ಇದು. ನಿಮ್ಗೆ ಏನೋ ಒಂದಿಷ್ಟು ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂತಂದರೆ ಕಥೆನೇ ಬಿಟ್ಬಿಡ್ತೀನಿ ನಾನು. ತೀರಾ ಹೇಳಿಲ್ಲ, ಕತೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದಾರಲ್ಲ ಎಲ್ಲ. ನಾನು ಕಮೆಂಟ್ಸ್ ನೋಡಿ, ನಾನು ಅದೇ ಅಂತಿದ್ದೀನಿ ಕಮೆಂಟ್ಸಲ್ಲಿ ನೋಡಿ, ಏನು ಗುರು ಫುಲ್ ಪಿಕ್ಚರ್ ಹೇಳ್ಬಿಟ್ರಿ ಅಂತಂದ್ರು. ನಾನು ನಿಜವಾಗ್ಲೂ ಯಾರೋ ಒಬ್ರಿಗೆ ಆನ್ಸರ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ. ಹೆಂಗೆ ಅಂತಂದರೆ, ಅಣ್ಣ ಇದೆಲ್ಲ ಇದು ಟ್ರೈಲರೇ ಸಿನಿಮಾ ಅಭಿ ಬಾಕಿ ಅಂತ ಹೇಳೋಣ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನಾನು ಈ ಸಿನಿಮಾದ ನಿರ್ದೇಶಕರಿಗೆ ಫುಲ್ ಕ್ರೆಡಿಟ್ಸ್. ಏನಕ್ಕೆ ಅಂತ ಕೇಳಿ, ಈಗ ನೀವು ನಾಳೆ ನಾನು ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿರುವಂಥವನ್ನು ಹಾಗೆ ನಾನು ಇದು ಮಾತಾಡಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ಎಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ಅಂತಂದರೆ, ಅಂದರೆ ಟೆಕ್ನಿಕಲ್ ಟೀಮ್ ಹೆಂಗಿದೆ ಅಂತಂದರೆ, ನೀವು ಈ 2 ಗಂಟೆಯ ಯಾವ ಭಾಗ ಹಿಂಗೆ ತೆಗೆದುಬಿಟ್ಟು ಹಾಕಿದ್ರೂ ಒಂದು ಟ್ರೈಲರ್ ಆಗೋಗುತ್ತೆ.
ಅಷ್ಟು ಚಂದ, ಅಷ್ಟು ಸ್ಟ್ರಾಂಗ್ ಆಗಿ. ಯಾಕಂದರೆ ಈ 2.25 ನಿಮಿಷದ ಒಂದೇನು ಟ್ರೈಲರ್ ನೋಡಿದ್ರಿ, ನಿಮ್ಮನ್ನು 2.5 ಗಂಟೆಗಳ ಕಾಲ ಅದೇ ನೀವೇನು ಎಂಗೇಜ್ ಆಗಿದ್ರಿ 2 ನಿಮಿಷ, ಖಂಡಿತವಾಗ್ಲೂ ಅದೇ ಕ್ವಾಲಿಟಿನ 2 hours ತನಕನೂ ಮಾಡುವಂಥ ಒಂದು ಶಕ್ತಿ ಈ ಟೆಕ್ನಿಕಲ್ ಟೀಮ್ಗೆ ಇದ್ದಂಥದ್ದು. ಸೊ ಇವರೆಲ್ಲರ ಪರಿಶ್ರಮ ಆ ಥರದ್ದು ಸಿನಿಮಾ ಬಂದಿದೆ ಅಂತ ಅನ್ನೋದಾದರೆ ಇವರುಗಳಿಗೆ ಸೇರಬೇಕು ಆ ಕ್ರೆಡಿಟ್ಸ್ ಅಷ್ಟು.